ಹೇ ಗಾಯ್ಸ್, ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗಾಯ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಜಸ್ಟ್ 250 ರುಪೀಸ್ಗೆ ನಾನು ಈ ಒಂದು ಆಫರ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ 2 ಡೇಸಿಗೆ ಇರುತ್ತೆ, ಇವತ್ತು ಮತ್ತೆ ನಾಳೆಗೆ ಇರುತ್ತೆ. ಯಾಕೆಂತಂದ್ರೆ ತುಂಬಾ ಜನ ಮ್ಯಾಮ್ ನಾವು ಈ ಒಂದು ಆಫರ್ನ ಮಿಸ್ ಮಾಡ್ಕೊಂಡಿದೀವಿ ಮ್ಯಾಮ್, ಪ್ಲೀಸ್ ಒಂದು 2-3 ಡೇಸ್ ಆದ್ರೂ ಮಾಡಿ ಅಂತ ಹೇಳಿದ್ರೆ 3 ಡೇಸಿಗೆಲ್ಲ ಆಗಲ್ಲ. ಸೊ 2 ಡೇಸ್ಗೆ ಬೇಕಾದ್ರೆ ನಾನು ಫ್ರೀ ಇರೋ ಕಾರಣದಿಂದ 250 ರುಪೀಸ್ ಆಫರ್ಗೆ ರನ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು 250 ರುಪೀಸ್ನ ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 250 ರುಪೀಸ್ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಥ್ರೂ ಫೋನ್ ಕಾಲ್ ನಿಮಗೆ ರೀಡಿಂಗ್ ಸಿಗುತ್ತೆ. ಸೊ ಈ ಒಂದು ರೀಡಿಂಗ್ ಅನ್ಲಿಮಿಟೆಡ್ ಆಗಿ ಕ್ವಶನ್ಸ್ ನ ಕೇಳ್ಬೋದು ಥ್ರೂ ಫೋನ್ ಕಾಲ್ ಅಲ್ಲಿ. ಓಕೆ, ಸೊ ತುಂಬಾ ಜನ ಕೇಳ್ತೀರಾ ಮ್ಯಾಮ್ 250 ರುಪೀಸ್ಗೆ ಫೋನ್ ಅಲ್ಲಿ ಹೇಳ್ತೀರಾ, ಮೆಸೇಜ್ ಅಲ್ಲಿ ಹೇಳ್ತೀರಾ ಅಂತ. ಸೊ ನಿಮ್ಮ ಕನ್ವೀನಿಯಂಟ್ ಪ್ರಕಾರ ನಿಮ್ಗೆ ಮೆಸೇಜಸ್ ಅಲ್ಲಿ ಬೇಕು ಅಂದ್ರೆ ಮೆಸೇಜ್ ಅಲ್ಲಿ ಸಿಗುತ್ತೆ, ವಾಯ್ಸ್ ನೋಟ್ ಅಲ್ಲಿ ಬೇಕು ಅಂದ್ರೆ ವಾಯ್ಸ್ ನೋಟ್ ಅಲ್ಲಿ ಸಿಗುತ್ತೆ. ಇಲ್ಲ ನನಗೆ ತುಂಬಾ ಕ್ವಶನ್ಸ್ ಇದೆ ಕೇಳೋದು ಅಂತಿದ್ರೆ ನೀವು ಕಾಲ್ ರೀಡಿಂಗ್ ಕೂಡ ತಗೋಬಹುದು. ಈ ಒಂದು 250 ರುಪೀಸ್ ಅಲ್ಲಿ ಎಲ್ಲಾನು ಕವರ್ ಅಪ್ ಆಗತ್ತೆ. ಓಕೆ, ಸೊ ಇಷ್ಟು ಮಾಹಿತಿ ಕೊಟ್ಟಿದ್ದೀನಿ ಅಂತ ಅಂದ್ರೆ ನಿಮ್ಗೆ ಮತ್ತೆ ಡೌಟ್ಸ್ ಇರಲ್ಲ ಅನ್ಕೋತೀನಿ. ಸೊ ಡೌಟ್ ಇತ್ತು ಅಂದ್ರೆ ನಂಗೆ ದಯವಿಟ್ಟು ಮೆಸೇಜ್ ಮಾಡಿ. ಮತ್ತೆ ಕಾಲ್ಸ್ ಖಂಡಿತವಾಗ್ಲೂ ನನಗೆ ಸಲೂನ್, ಕ್ಲಿನಿಕ್ ನಂಬರ್ ಎಲ್ಲಾನು ಇದೇ ನಂಬರ್ ಆಗಿರೋದ್ರಿಂದ ತುಂಬಾ ಸತಿ ಬಿಸಿ ಬರ್ತಿರುತ್ತೆ. ಸೊ ಏನ್ ಮಾಡಿ ಅಂತ ಅಂದ್ರೆ ನಂಗೆ ವಾಟ್ಸಪ್ ಅಲ್ಲಿ ಯಾರು ಟ್ಯಾರೋ ರೀಡಿಂಗ್ ನ ತಗೋಬೇಕು ಅಂತ ಅನ್ಕೋತೀರಾ ದಯವಿಟ್ಟು ನನಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ನ ಕಳಿಸ್ಲಿ, ನಿಮಗೆ ನಾನು ಕಾಲ್ ಬ್ಯಾಕ್ ಮಾಡ್ತೀನಿ, ನೀವು ಅವಾಗ ನನ್ನ ಹತ್ರ ಮಾತಾಡಬಹುದು. ಓಕೆ, ಸೊ ದಯವಿಟ್ಟು ಮೆಸೇಜ್ ಮಾಡಿ ವಾಟ್ಸಪ್ ಅಲ್ಲಿ, ಸೊ ದಟ್ ನಂಗೆ ಗೊತ್ತಾಗತ್ತೆ ನೀವು ಟ್ಯಾರೋ ರೀಡಿಂಗ್ಗೆ ಕಾಲ್ ಮಾಡ್ತಾ ಇದ್ದೀರಾ ಅಂತ. ಯಾಕಂತಂದ್ರೆ ನನ್ನ ನಂಬರು ನನ್ನ ಅಸಿಸ್ಟೆಂಟ್ಸ್ ಹತ್ರ ಇರುತ್ತೆ, ನನ್ನ ಒಂದು ಸ್ಟಾಫ್ಸ್ ಹತ್ರ ಇರುತ್ತೆ, ಅವ್ರಿಗೆ ಗೊತ್ತಾಗಲ್ಲ. ಸೊ ವಾಟ್ಸಪ್ ಅಲ್ಲ ನಾನು ಹ್ಯಾಂಡಲ್ ಮಾಡ್ತೀನಿ. ಸೊ ಕಾಲ್ಸ್ ಎಲ್ಲಾನು ಕೂಡ ಸ್ಟಾಫ್ಸ್ ಹ್ಯಾಂಡಲ್ ಮಾಡ್ತಾರೆ. ಓಕೆ, ಸೊ ನೀವೇನಾದ್ರೂ ರೀಡಿಂಗ್ಸ್ ತಗೋಬೇಕು ಅಂದ್ರೆ ನಾನು ಕೊಡೋಂಥ ನಂಬರ್ಗೆ, ನಾನು ಕೊಟ್ಟಿರೋಂಥ ನಂಬರ್, ಯಾವ ನಂಬರ್ ಕೊಡ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ. ಓಕೆ, ಸೊ ನಾನು ಏನಾದರೂ ಈ ನಂಬರ್ಗೆ ಕಾಲ್ ಮಾಡಿ ಅಂದ್ರೆ ಈ ನಂಬರ್ಗೆ ಕಾಲ್ ಮಾಡಿ. ಸೊ ವಾಟ್ಸಪ್ ಅಲ್ಲಿ ನನಗೆ ಈ ನಂಬರ್ಗೆ ಕಾಲ್ ಮಾಡಕ್ ಹೋಗ್ಬೇಡಿ, ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ. ಓಕೆನಾ? ಸೊ ಯಾಕಂತಂದ್ರೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಕಾಲ್ಸ್ಗಳು ನಾನು ತಗೊಳೋದಿಕ್ ಆಗ್ತಿಲ್ಲ. ಯಾಕಂದ್ರೆ ಸಲೂನ್, ಕ್ಲಿನಿಕ್ ಇದೆಲ್ಲ ಹೆಡೇಕ್ ಆಗೋಗಿದೆ. ಸೊ ಹಾಗಾಗಿ ನಾನು ಎಲ್ಲ ಹ್ಯಾಂಡಲ್ ಮಾಡಿದ್ದೀನಿ. ಸೊ ಟ್ಯಾರೋ ರೀಡಿಂಗ್ಗೆ ತಗೋಬೇಕು ಅಂತಿದ್ರೆ ನೀವು ವಾಟ್ಸಪ್ ಅಲ್ಲಿ ಫಸ್ಟ್ ಮೆಸೇಜ್ ನ ಕಳಿಸಿ. ಸೊ ನಾನು ಕನ್ಫರ್ಮ್ ಮಾಡ್ತೀನಿ. ವಾಟ್ಸಪ್ ನ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಸೋಷಿಯಲ್ ಮೀಡಿಯಾ ಎಲ್ಲಾನು ನಾನೇ ಹ್ಯಾಂಡಲ್ ಮಾಡೋದು. ಸೊ ಕಾಲ್ಸ್ ಎಲ್ಲ ಅವ್ರು ನೋಡ್ಕೋತಾರೆ. ನೀವು ನನಗೆ ರೀಡಿಂಗ್ಗೆ ಯಾವ ಟೈಮ್ ಕೊಟ್ಟಿರ್ತೀನಿ ನನ್ನ ಸ್ಟಾಫ್ಸ್ ಆ ನಂಬರ್ಗೆ ಕನೆಕ್ಟ್ ಮಾಡಿ ನನಗೆ ಕೊಡ್ತಾರೆ. ಓಕೆ, ಸೊ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಸೊ ಫೈನ್ ಗೈಸ್, ಈ ಒಂದು ವಿಡಿಯೋ ಯಾರಿಗಪ್ಪ ರೆಸನೇಟ್ ಆಗತ್ತೆ ಅಂದ್ರೆ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ರ ನಿಮ್ಮ ಎಕ್ಸ್ ಪರ್ಸನ್ಗೋಸ್ಕರ ರಿಕನ್ಸಿಲೇಷನ್ ಆಗತ್ತಾ ಅಥವಾ ಮೋನ್ ಆಗ್ಬೇಕಾ, ವೆಯ್ಟ್ ಮಾಡ್ಬೇಕಾ, ಸಾಕಾಗಿದೆ ತಿಳಿಸ್ಕೊಡಿ ಅಂತ ತುಂಬಾ ಜನ ನಿನ್ನೆ ಮೊನ್ನೆ ಎಲ್ಲ ರೀಡಿಂಗ್ಸ್ ತಗೊಂಡಿರೋರೆಲ್ಲ ಇದೇ ಹೇಳಿದ್ದಾರೆ. ಮ್ಯಾಮ್ ನಾನು ತುಂಬಾ ವರ್ಷದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ನಮ್ಮ ಮಾಜಿ ಪ್ರೇಮಿಗೆ. ಸೊ ಅವ್ರ ಕಡೆಯಿಂದ ಯಾವ್ದೇ ರೀತಿ ನಮ್ಗೆ ಇನ್ನೂ ಅಪ್ಡೇಟ್ ಸಿಕ್ಕಿಲ್ಲ. ಸೊ ದಯವಿಟ್ಟು ನನಗೆ ತಿಳಿಸ್ಕೊಡಿ ಅಂತ ಕೇಳಿದ್ದೀರಾ. ಸೊ ಹಾಗಾಗಿ ನಾನು ತುಂಬಾ ಜನಕ್ಕೆ ರೀಡಿಂಗ್ಸ್ ನ ತಗೊಳಕ್ ಆಗಲ್ಲ ಅಂತ ಅಂದ್ರೆ ಈ ಒಂದು ರೀಡಿಂಗ್ ಅಲ್ಲಿ ನೀವು ಕನ್ಫರ್ಮೇಶನ್ ಪಡ್ಕೋಬಹುದು. ವೆಯ್ಟ್ ಮಾಡ್ಬೇಕಾ, ರಿಕನ್ಸಿಲೇಷನ್ ಆಗತ್ತಾ, ಆಗಲ್ವಾ, ಎಲ್ಲವೂ ಕೂಡ ನೀವು ತಿಳ್ಕೋಬಹುದು. ಓಕೆ, ಸೊ ಇವಾಗ ರೀಡಿಂಗ್ ನ ಸ್ಟಾರ್ಟ್ ಮಾಡೋಣ. ಸೊ ಡೆಫಿನೆಟ್ ಆಗಿ ಹೇಳ್ಬೇಕಂದ್ರೆ ನಿಮ್ಮ ಮಾಜಿ ಪ್ರೇಮಿಗೋಸ್ಕರ ವೆಯ್ಟ್ ಮಾಡ್ಬೇಕಾ, ಮೋನ್ ಆಗ್ಬೇಕಾ ಅಥವಾ ರಿಕನ್ಸಿಲೇಷನ್ ಆಗಬೇಕಾ, ಅವರ ಮೈಂಡ್ ಅಲ್ಲಿ ಯಾವ ತರ ಯೋಚನೆಗಳು ಇದಾವೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಳೋಣ. ಓಕೆ, ಸೊ ಲೆಟ್ಸ್ ಬಿಗಿನ್. ಕಿಂಗ್ ಆಫ್ ಸೋರ್ಡ್ಸ್ ಇದೆ. ಓಕೆ, ಅಂಡ್ 9 ಆಫ್ ಪೆಂಟಿಕಲ್ಸ್ ಇದೆ, 3 ಆಫ್ ವಾನ್ಸ್, 2 ಆಫ್ ಸೋರ್ಡ್ಸ್, ಏಸ್ ಆಫ್ ಪೆಂಟಿಕಲ್ಸ್ ಅಂಡ್ ಬಾಟಮ್ ಆಫ್ ದಿ ಕಾರ್ಡ್ ಎಂಪರರ್ ಇದೆ. ಸೊ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ, ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಈಗೋ. ಯಾಕೆಂತಂದ್ರೆ ನೋಡಿ ಬಾಟಮ್ ಆಫ್ ದಿ ಕಾರ್ಡ್ ಎಂಪರರ್ ಇದೆ. ಎಂಪರರ್ ಇರೋದ್ರಿಂದ ಈ ಒಂದು ವ್ಯಕ್ತಿ ತುಂಬಾನೇ ಈಗೋಯಿಸ್ಟಿಕ್ ವ್ಯಕ್ತಿ. ಸೊ ಇವ್ರ ತಪ್ಪನ ಇವರು ಒಪ್ಕೊಳಲ್ಲ. ಸೊ ಇವರು ಮಿಸ್ ಮಾಡ್ಕೋತಾ ಇದ್ರು ಕೂಡ ಅದನ್ನ ಅವರು ತೋರಿಸ್ಕೊಳಲ್ಲ. ನಿಮ್ ಬಗ್ಗೆ ಮಾತಾಡ್ಬೇಕು, ನಿಮ್ ಜೊತೆಗಿರ್ಬೇಕು ಅಂತ ಅನ್ಸಿದ್ರು ಕೂಡ ಅವರು ಫಾರ್ವರ್ಡ್ ಆಗ್ತಾ ಇಲ್ಲ, ಆಕ್ಷನ್ ತಗೋತಾ ಇಲ್ಲ. ತುಂಬಾನೇ ಸ್ಟಬಾನ್ ಎನರ್ಜಿ ಇದೆ, ತುಂಬಾ ಹಠಮಾರಿ ಇದ್ದಾರೆ ನಿಮ್ಮ ವ್ಯಕ್ತಿ. ಸೊ ಡೆಫಿನೆಟ್ಲಿ ಇಷ್ಟು ವರ್ಷಗಳ ಕಾಲ, ಇಷ್ಟು ತಿಂಗಳ ಕಾಲ ನಿಮ್ಮ ವ್ಯಕ್ತಿ ಏನಕ್ಕೆ ನಿಮಗೆ ರೀಚ್ ಔಟ್ ಆಗಿಲ್ಲ ಅಂತ ಅಂದ್ರೆ ಬಿಕಾಸ್ ಆಫ್ ಈಗೋ.
ಓಕೆ. ಸೊ ಈ ಒಂದು ವ್ಯಕ್ತಿ ತುಂಬಾನೇ ಸ್ಟ್ರಾಂಗ್ ವ್ಯಕ್ತಿ ಅಂತ ನಾನು ಹೇಳ್ತೀನಿ. ತುಂಬಾ ಹಠಮಾರಿ ಇದ್ದಾರೆ, ತುಂಬಾ ಈಗೋ ಇದೆ, ತುಂಬಾ ಆಟಿಟ್ಯೂಡ್ ಇದೆ. ಇವ್ರಿಗೆ ಫೀಲ್ ಆಗ್ತಾ ಇರುತ್ತೆ, ನಾನು ಇವ್ರ ಜೊತೆಗೆ ಮಾತಾಡಬೇಕು, ಇವ್ರನ್ನ ನಾನು ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಅಂದ್ರೆ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಸಫರಿಂಗ್. ಓಕೆ, ಅವರು ಲೋನ್ಲಿನೆಸ್ ಕಾಡ್ತಾ ಇದೆ, ಅವ್ರಿಗೆ ಇವಾಗ ಪಾರ್ಟ್ನರ್ ಬೇಕು. ನಿಮ್ಮ ಪಾರ್ಟ್ನರ್ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಅವ್ರಿಗೆ ನಿಮ್ಮ ನೆನಪಾಗತ್ತೆ. ಇವ್ರ ಜೊತೆಗಿದ್ದಾಗ ನಾನು ಎಷ್ಟು ಖುಷಿ ಆಗಿದ್ದೆ, ಎಷ್ಟು ಸಂತೋಷವಾಗಿದ್ದೆ, ಇವರು ನನ್ನ ಎಷ್ಟು ಕೇರ್ ಮಾಡ್ತಾ ಇದ್ರು, ಎಷ್ಟು ಪ್ರೀತಿ ಮಾಡ್ತಾ ಇದ್ರು ಅಂತ. ಬಟ್ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಕ್ರೇವಿಂಗ್ ಫಾರ್ ಲವ್. ಇವ್ರಿಗೆ ಪ್ರೀತಿ ಬೇಕು, ಅಂದ್ರೆ ಅವ್ರನ್ನ ಕಷ್ಟ ಸುಖಗಳಿಗೆ ಆಗುವಂತ ವ್ಯಕ್ತಿ ಬೇಕು. ಪ್ರತಿಯೊಬ್ರು ಕೂಡ ಈ ಒಂದು ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿದಾಗ ಏನ್ ಅನ್ಕೋತಾರೆ ಅಂದ್ರೆ, ಇವ್ರಿಗೆ ಏನ್ ಕಡಿಮೆ ಇದೆ, ಇವ್ನಿಗೆ ಆಲ್ರೆಡಿ ಬೇರೆ ಸೆಟಪ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಈ ರೀತಿ ಎಲ್ಲ ಅನ್ಕೋತಾರೆ ಇವ್ರ ಜೊತೆಗಿರೋರು. ಬಟ್ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಸಫರಿಂಗ್. ದಿಸ್ ಪರ್ಸನ್ ವಾಂಟ್ಸ್ ಟು ಬ್ಯಾಕ್, ನಿಮ್ ಜೊತೆಗಿರ್ಬೇಕು, ನಿಮ್ ಜೊತೆ ಲೈಫ್ ನ ಲೀಡ್ ಮಾಡ್ಬೇಕು ಅನ್ನೋದು ತುಂಬಾ ಆಸೆ ಇದೆ. ಬಟ್ ಆ ಆಸೆನ ಅವ್ರು ಯಾರ ಹತ್ರನು ಶೇರ್ ಮಾಡ್ಕೋತಾ ಇಲ್ಲ, ಅವ್ರ ಮನ್ಸಿನಲ್ಲೇ ಇಟ್ಕೊಂಡು ಕೊರಗ್ತಾ ಇದ್ದಾರೆ. ಯಾಕೆಂತ ಅಂದ್ರೆ ಇವಾಗ ಹೋಗಿ ನಾನು ನಿನ್ ಮಿಸ್ ಮಾಡ್ಕೋತಾ ಇದ್ದೀನಿ, ನನ್ಗೊಂದ್ ಚಾನ್ಸ್ ಕೊಡ್ತೀಯ ಅಂತ ಕೇಳಿದ್ರೆ ನೀವು ಅವ್ರನ್ನ ಎಲ್ಲಿ ಚೀಪ್ ಆಗಿ ನೋಡ್ತೀರಾ ಅನ್ನೋದು ಅವ್ರಿಗೆ ಭಯ ಇದೆ. ಅಂಡ್ ಇಷ್ಟು ದಿನಗಳ ಕಾಲ ಅವ್ರಿಗೆ ನೀವು ಮೇ ಬಿ ನೀವೇನಾದ್ರೂ ಕಮ್ಯುನಿಕೇಶನ್ ಮಾಡಕ್ಕೆ ಟ್ರೈ ಮಾಡಿದ್ರೆ ಅವರು ಆ ಸಮಯದಲ್ಲಿ ರೆಸ್ಪಾಂಡ್ ಮಾಡಿಲ್ಲ. ಅದೆಲ್ಲಾನು ನೆನ್ಸ್ಕೊಂಡಾಗ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ಇದರಲ್ಲಿ ತುಂಬಾ ಆಕ್ಷನ್ ತಗೋಬೇಕು, ತುಂಬಾ ನಾನು ಅವ್ರು ಕೇಳೋ ಪ್ರಶ್ನೆಗೆ ಉತ್ತರಗಳು ಕೊಡಬೇಕು, ನನ್ನ ಹತ್ರ ಅವ್ರು ಕೇಳೋಂತ ಪ್ರಶ್ನೆಗೆ ಉತ್ತರ ಇಲ್ಲ, ಸೊ ಸುಮ್ನೆ ಏನಕ್ಕೆ ಇದೆಲ್ಲ ಕಿರಿಕಿರಿ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಒಂದು ವ್ಯಕ್ತಿ ಇಷ್ಟು ವರ್ಷಗಳ ಕಾಲ ತಳ್ಕೊಂಡೇ ಬಂದಿದ್ದಾರೆ ಕನೆಕ್ಷನ್ ಅಲ್ಲಿ, ಏನು ಆಕ್ಷನ್ ತಗೊಳ್ದೆ. ಬಟ್ ಇವಾಗ ಅವ್ರಿಗೆ ಅನಿಸ್ತಾ ಇದೆ ನಾನು ಮಾಡಿದ್ದು ತುಂಬಾ ದೊಡ್ಡ ತಪ್ಪಿದೆ, ಅವ್ರ ಹತ್ರ ನಾನು ಮಾತಾಡ್ಬೇಕಿತ್ತು, ಕುತ್ಕೋಬೇಕಾಗಿತ್ತು, ಲೈಕ್ ಏನೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಆರ್ಗ್ಯುಮೆಂಟ್ ಆಗಿದೆ, ಅದೆಲ್ಲಾನು ಕೂಡ ನಾವು ಅಲ್ಲಿಂದನೇ ಬಗೆಹರಿಸ್ಕೊಂಡು ಬಂದಿದ್ರೆ ನಾನಿವತ್ತು ಒಂಟಿಯಾಗಿರ್ತಾ ಇರ್ಲಿಲ್ಲ ಅನ್ನೋದು ಇವರ ಒಂದು ಮನಸ್ಥಿತಿ. ಬಟ್ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಲುಕಿಂಗ್ ಫಾರ್ವರ್ಡ್. ಐ ಥಿಂಕ್ ಎಲ್ಲೊಂದ್ ಕಡೆ ನೀವು ಮತ್ತೆ ಅವ್ರನ್ನ ರೀಚ್ ಔಟ್ ಆಗ್ತೀರಾ ಅನ್ನೋ ಒಂದು ಹೋಪ್ ಅಲ್ಲಿ ಇದಾರೆ. ಓಕೆ, ಏಸ್ ಆಫ್ ಪೆಂಟಿಕಲ್ಸ್ ಇದೆ, ನೀವು ನೋಡಬಹುದು. ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಹೋಪ್ ಆನ್ ಯು. ಮತ್ತೆ ನೀವು ಕಮ್ಯುನಿಕೇಶನ್ ಮಾಡ್ತೀರಾ, ಮಾತಾಡ್ತೀರಾ, ಆ ಸಮಯದಲ್ಲಿ ನಾನು ಅವ್ರಿಗೆ ಕಮ್ಯುನಿಕೇಟ್ ಮಾಡಬಹುದು, ಈ ರೀತಿ ಅವರು ಯೋಚನೆ ಮಾಡ್ತಿದ್ದಾರೆ. ಸೊ ಇವ್ರ ಒಳಗಡೆ ಆಸೆ ಇದೆ, ನೀವೇ ಕಾಲ್ ಮಾಡ್ಲಿ, ಮೆಸೇಜ್ ಮಾಡ್ಲಿ ಅನ್ನೋದು ಹೋಪ್ ಇಟ್ಕೊಂಡಿದ್ದಾರೆ. ಇವರೇ ಕಾಲ್ ಮಾಡ್ರೆ ಇವ್ರ ಮರ್ಯಾದೆ ಹೋಗ್ಬಿಡುತ್ತಲ್ಲ, ಇವರ ಈಗೋ ಕಡಿಮೆ ಆಗ್ಬಿಡುತ್ತಲ್ಲ, ಈ ರೀತಿ ಅವ್ರು ಯೋಚನೆ ಮಾಡ್ತಿದ್ದಾರೆ. ಬಟ್ ದಿಸ್ ಪರ್ಸನ್ ಇಸ್ ಆಕ್ಚುಲಿ ವೆರಿ ಸೆಲ್ಫಿಶ್. ಯಾಕೆಂತ ಅಂದ್ರೆ ಅವರು ಅವ್ರ ಬಗ್ಗೆ ಮಾತ್ರನೇ ಯೋಚನೆ ಮಾಡ್ತಾರೆ, ನನ್ನ ಮಾನ ಮರ್ಯಾದೆ ಬಗ್ಗೆ ಯೋಚನೆ ಮಾಡ್ತಾರೆ, ಬಿಟ್ರೆ ಬೇರೆಯವರು ಅದೇ ರೀತಿಯ ಹ್ಯಾಂಗಲ್ ಅಲ್ಲಿ ಯೋಚನೆ ಮಾಡ್ತಾ ಇರ್ಬೋದಲ್ವಾ ಅನ್ನೋದು ಇವರ ತಲೆಗೆ ಹೋಗ್ತಾ ಇಲ್ಲ. ಸೊ 2 ಆಫ್ ಸೋರ್ಟ್ಸ್ ಇದೆ. ದಿಸ್ ಪರ್ಸನ್ ಇಸ್ ಆಕ್ಚುಲಿ ಅವ್ರ ಪರಿಸ್ಥಿತಿ ನೋಡಿ ಹೆಂಗಿದೆ ಅಂದ್ರೆ, ಕಾಣಿಸ್ತಿದೆ ಇಲ್ಲಿ ಇಮೇಜಸ್ ಅಲ್ಲಿ, ಬಟ್ಟೆ ಕಟ್ಟಿರೋ ತರ ಅನಿಸ್ತಾ ಇದೆ. ಅವ್ರಿಗೆ ಏನ್ ಆಕ್ಷನ್ ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಯಾವ ಡಿಸಿಷನ್ಸ್ ತಗೋಬೇಕು ನಿಮ್ ವಿಚಾರದಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಬ್ಲೈಂಡ್ ಆಗ್ತಾ ಇದಾರೆ, ಬ್ಲಾಂಕ್ ಆಗ್ತಾ ಇದಾರೆ. ಯಾವ ತರ ಆಕ್ಷನ್ ತಗೊಂಡ್ರೆ ಇವ್ರನ್ನ ಮತ್ತೆ ನಾನು ಒಲಿಸ್ಕೋಬಹುದು ಅನ್ನೋದು ಯಾವ್ದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಆಕ್ಷನ್ ತಗೊಂಡ್ರೆ ಅವ್ರಿಗೆ ಈಗೋ ಕಡಿಮೆ ಆಗತ್ತೆ, ಸೊ ಸುಮ್ನೆ ಇದ್ರೆ ಪ್ರೀತಿ ಕಳ್ಕೊತೀನಿ ಅನ್ನೋ ಭಯ ಇದೆ. ಸೊ ಇವಾಗ ಅವ್ರಾಗೋರೆ ಕಾಲ್ ಮಾಡ್ಲಿ ಅಂತ ವೇಟ್ ಮಾಡಿದ್ರೆ ಅವರೆಲ್ಲೋ ಬೇರೆ ಕಡೆ ಮೂವ್ ಆನ್ ಆಗ್ಬಿಟ್ಟಿದಾರ ಅನ್ನೋ ಭಯ ಇದೆ ನಿಮ್ಮ ವ್ಯಕ್ತಿಗೆ. ಇದೆಲ್ಲಾನು ಅವ್ರನ್ನ ಏನ್ ಮಾಡ್ತಾ ಇದೆ ಇವರ ಓವರ್ ಥಾಟ್ಸ್ ಅಂತ ಅಂದ್ರೆ, ಇವರು ರಾತ್ರಿ ಎಲ್ಲ ನಿದ್ದೆ ಬರ್ತಾ ಇಲ್ಲ, ಸರಿಯಾಗಿ ಊಟ ಸೇರ್ತಾ ಇಲ್ಲ, ಅವರಿಗೆ ಸಾಕಾಗ್ಬಿಟ್ಟಿದೆ. ದಿಸ್ ಪರ್ಸನ್ ವಾಂಟ್ಸ್ ಡೆಫಿನೆಟ್ಲಿ ಒಂದು ಚೇಂಜಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಾರೆ. ಬಟ್ ಆಕ್ಚುಲಿ ಏನ್ ಹೇಳ್ಬೋದು ಅಂತ ಅಂದ್ರೆ ನೋಡಿ, ಈ ಒಂದು ವ್ಯಕ್ತಿಗೆ ಡೆಫಿನೆಟ್ ಆಗಿ ನಿಮ್ಮ ಅಗತ್ಯ ಇದೆ. ಯಾಕಂತ ಅಂದ್ರೆ ಪ್ರತಿ ಸತಿನೂ ನೀವು ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದೀರಾ, ಎಲ್ಲಾನು ನೀವು ಅರ್ಥ ಮಾಡ್ಕೊಂಡು ಅವ್ರಿಗೆ ಅವರ ಒಂದು ಅಂದ್ರೆ ಅವ್ರ ಕಷ್ಟಕ್ಕೆ ನೀವು ಆಗಿದ್ದೀರಾ, ಸುಖದಲ್ಲಿ ನೀವಿದ್ದೀರಾ. ಅವ್ರಿಗೆ ಎಷ್ಟೇ ಕೋಪ ಮಾಡ್ಕೊಂಡ್ರು ಅವ್ರನ್ನ ನೀವು ಸಮಾಧಾನ ಮಾಡೋದು ಹೆಂಗೆ ಅಂತ ನಿಮಗೆ ಗೊತ್ತಿದೆ. ಸೊ ಅವರ ಕ್ಯಾರೆಕ್ಟರ್ನ ನಿಮ್ಮ ಹತ್ರ ಮಾತ್ರನೇ ಸಹಿಸ್ಕೊಳಕ್ ಆಗುತ್ತೆ ಅನ್ನೋದು ಇವರ ಒಂದು ಅಭಿಪ್ರಾಯ. ಓಕೆ, ಬಟ್ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಮಿಸ್ಸಿಂಗ್ ಯು ವೆರಿ ಬ್ಯಾಡ್ಲಿ. ಓಕೆ, 3 ಆಫ್ ವಾಂಡ್ಸ್ ಇದೆ, ನೀವು ನೋಡ್ತಿರ್ಬೋದು. ಅವ್ರಿಗೆಲ್ಲ ಆಪ್ಷನ್ಸ್ ಇದೆ, ಆಪ್ಷನ್ಸ್ ಇದ್ರೂ ಕೂಡ ಅವರು ಪಾಸ್ಟ್ ಅಲ್ಲಿ ನಿಮ್ಮ ವಿಚಾರ ಬಗ್ಗೆ ಯೋಚನೆ ಮಾಡ್ಕೊಂಡೇ ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದಾರೆ. ಓಕೆ, ಸೊ 3 ಆಫ್ ವಾಂಡ್ಸ್ ಇರೋದ್ರಿಂದ ಐ ಡೆಫಿನೆಟ್ಲಿ ಟೆಲ್ ಯು, ನಿಮ್ಮನ್ನ ಅವರು ತುಂಬಾನೇ ಮಿಸ್ ಮಾಡ್ಕೋತಾ ಇದ್ದಾರೆ. ನಿಮ್ಮ ಜೊತೆಗೆ ಮಾತಾಡಬೇಕು ಅನ್ನೋದು ಅವ್ರಿಗೆ ತುಂಬಾ ಯೋಚನೆಗಳು ಬರುತ್ತೆ. ಅಟ್ ನೈಟ್ ಅಲ್ಲಿ ಇವ್ರಿಗೆ ತುಂಬಾನೇ ನಿಮ್ಮ ಬಗ್ಗೆ ಯೋಚನೆಗಳು ಬಂದಾಗ ಸಡನ್ ಆಗಿ ಅವ್ರಿಗೆ ಪ್ಯಾನಿಕ್ ಅಟ್ಯಾಕ್ ಆಗತ್ತೆ, ಇದೆಲ್ಲ ಅವ್ರಿಗೆ ಆಗ್ತಾ ಇದೆ. ಬಟ್ ಅವರು ಹೇಳ್ಕೋತಾ ಇಲ್ಲ, ನನ್ಗೆ ಈ ತರ ಆಗ್ತಾ ಇದೆ, ನನ್ಗೆ ಅವ್ರು ಬೇಕು, ಅವ್ರ ಜೊತೆ ಕಮ್ಯುನಿಕೇಶನ್ ಮಾಡ್ಬೇಕು ಅಂತ ಬೇರೆಯವ್ರ ಹತ್ರ ಹೇಳ್ಕೋತಾ ಇಲ್ಲ. ನೋಡಿ ಏನಾಗತ್ತೆ, ನಮ್ಮ ನೋವನ್ನ ಬೇರೆಯವ್ರ ಹತ್ರ ಹೇಳ್ಕೊಂಡಾಗ ಡೆಫಿನೆಟ್ಲಿ ರಿಲೀಫ್ ಆಗತ್ತೆ. ನಾವ್ ಏನು ಹೇಳ್ಕೊಳ್ದೆ ಅದನ್ನ ಒಳಗಡೆ ಡಂಪ್ಸ್ ಮಾಡ್ಕೊಂಡು ಇಟ್ಕೊಂಡಾಗ ಏನಾಗತ್ತೆ, ವಿ ವಿಲ್ ಫೀಲ್ ವೆರಿ ಟ್ರಾಮಾಟಿಕ್. ಓಕೆ, ಸೊ ಅದು ಟ್ರಾಮಾ ಹೆಂಗ್ ಆಗತ್ತೆ ಅಂದ್ರೆ, ಯು ವಿಲ್ ನಾಟ್ ಬಿಲೀವ್ ಎನಿ ಒನ್.
ಈ ರೀತಿ ಆಗೋಗ್ಬಿಡ್ತೀರಾ. ಸೊ ನಿಮ್ಮ ಪ್ರಾಬ್ಲಮ್ಸು, ನಿಮ್ಮ ಕಷ್ಟ ಏನಿದೆ ಬೇರೆಯವ್ರ ಹತ್ರ ಹೇಳ್ಕೊಳಕ್ ಆಗಿಲ್ಲ ಅಂದ್ರೆ ರೈಟ್ ಇಟ್ ಡೌನ್ ಇನ್ ದ ಬುಕ್. ಎಲ್ಲ ಬುಕ್ಕಲ್ಲಿ ಬರ್ದ್ಬಿಟ್ಟು ಅದನ್ನ ಸುಟ್ಬಿಡಿ. ಸೊ ನಿಮ್ಮ ಒಂದು ಎಲ್ಲ ಆಂಗ್ಸೈಟಿ, ಪ್ಯಾನಿಕ್, ನೆಗೆಟಿವಿಟಿ ಎಲ್ಲ ಆಚೆಗೆ ಹೋಗ್ಬಿಡುತ್ತೆ. ಓಕೆ, ದಿಸ್ ಇಸ್ ವಾಟ್ ಅ ಟಿಪ್ ಐ ಹ್ಯಾವ್ ಟು ಗಿವ್ ಯು. ಇದೇ ರೀತಿ ನೀವು ಟ್ರಾಮಾದಲ್ಲಿ ಇದ್ದೀರಾ ಅಂತ ಇದ್ರೆ. ಓಕೆ, ಸೊ 8 ಆಫ್ ಪೆಂಟಿಕಲ್ಸ್ ಇದೆ, ಮತ್ತೆ ಕಿಂಗ್ ಆಫ್ ಸೋರ್ಡ್ಸ್ ಇದೆ. ದಿಸ್ ಪರ್ಸನ್ ಇಸ್ ಆಕ್ಚುಲಿ ವೆರಿ ಅಟ್ರಾಕ್ಟೆಡ್ ಟುವರ್ಡ್ಸ್ ಯು. ಸೊ ದಿಸ್ ಪರ್ಸನ್ ಫೀಲ್ ಏನೋ ಒಂದು ಕನೆಕ್ಷನ್ ಇದೆಪ್ಪ ಇವಳ ಜೊತೆಗೆ, ಇವನ್ ಜೊತೆಗೆ. ಇವ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಅನ್ಕೊಂಡಾಗೆಲ್ಲ ಇವ್ರ ಬಗ್ಗೆ ಯೋಚನೆ ಮಾಡೋ ಹಂಗ ಆಗ್ತಿದೆ ನನಗೆ ಅನ್ನೋದು ಇವರ ಒಂದು ಅಭಿಪ್ರಾಯ. ಓಕೆ, ಬಟ್ ಡೆಫಿನೆಟ್ ಆಗಿ ಅವ್ರಿಗೆ ಅನಿಸ್ತಾ ಇದೆ ಇವ್ರ ಜೊತೆಗೆ ನಾನು ಬಾಳ್ಬೇಕು, ನನ್ಗಿನ್ನೂ ಜೀವನ ಇದೆ, ಇವ್ರನ್ನ ನಾನು ಕಳ್ಕೋಬಾರ್ದು, ನನಗಿನ್ನೂ ಏಜ್ ಇದೆ, ನಾನಿನ್ನೂ ಚಿಕ್ಕವರು, ನಾವಿನ್ನೂ ಮೆಚೂರ್ ಆಗಿ ಯೋಚನೆ ಮಾಡ್ಬೇಕಾಗಿತ್ತು, ಇದೆಲ್ಲ ಇವ್ರಿಗೆ ಯೋಚನೆ ಬರ್ತಾ ಇದೆ. ಬಟ್ ಡೆಫಿನೆಟ್ಲಿ ದೇರ್ ಈಸ್ ಅ ರಿಕನ್ಸಿಲೇಷನ್ ಚಾನ್ಸಸ್. ನೋಡಿ, 9 ಆಫ್ ಪೆಂಟಿಕಲ್ಸ್ ಇದೆ. ಸೊ ಮತ್ತೆ ಈ ಕನೆಕ್ಷನ್ ಅಲ್ಲಿ ಈ ಒಂದು ವ್ಯಕ್ತಿ ಆಕ್ಷನ್ ತಗೊಂಡ್ರೆ ಡೆಫಿನೆಟ್ಲಿ ಚಾನ್ಸಸ್ ಆರ್ ದೇರ್. ನೀವು ಈ ಸಮಯದಲ್ಲಿ ನೀವೇನೋ ಆಕ್ಷನ್ ತಗೋಬೇಡಿ ಅಂತಾನೆ ಹೇಳ್ತೀನಿ. ಲೆಟ್ ದೆಮ್ ಸಫರ್. ನೀವು ಸಫರ್ ಮಾಡಿದೀರಾ ಅವ್ರ ತರಾನೇ. ಅವರ ಒಂದು ಸಫರಿಂಗು ಬೇರೆಯವ್ರ ಸಫರಿಂಗು ಹೆಂಗಿರುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು ಅಂದ್ರೆ ಯು ಹ್ಯಾವ್ ಟು ಬಿ ಪೇಷನ್ಸ್. ಓಕೆ, ಸೊ ಹಿಂಗೆಲ್ಲ ಹೇಳ್ತಿದಾರೆ ಅಂತ ಹೇಳಿ ಕಾಲ್ ಮಾಡೋದು, ಮೆಸೇಜ್ ಮಾಡೋದಲ್ಲ ಮಾಡಕ್ ಹೋಗ್ಬಿಡಿ. ಲೆಟ್ ದೆಮ್ ಸಫರ್. ಅವ್ರಿಗೆ ಗೊತ್ತಾಗ್ಲಿ ಪ್ರೀತಿ ಬೆಲೆ, ವ್ಯಕ್ತಿಯ ಬೆಲೆ ಗೊತ್ತಾಗ್ಲಿ, ದೆನ್ ಯು ಕ್ಯಾನ್ ಗೋ ಅಂಡ್ ಹೆಲ್ಪ್ ದೆಮ್. ಓಕೆ, ಬಟ್ ನಾಟ್ ದ ರೈಟ್ ಟೈಮ್ ಟು ಟೇಕ್ ಆಕ್ಷನ್. ನೀವು ಆಕ್ಷನ್ ತಗೊಳ್ಳೋದು ಒಳ್ಳೇದಲ್ಲ. ಲೆಟ್ ದೆಮ್ ಟೇಕ್ ಇನ್ ಆಕ್ಷನ್ ಅಂಡ್ ಕಮ್ ಟುವರ್ಡ್ಸ್ ಯು. ಅವ್ರಿಗೆ ಬೇಕು ಅಂದ್ರೆ ಅವ್ರು ಬರ್ತಾರೆ. ಅಲ್ಲಿವರೆಗೂ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದೆಮ್ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.